ಪ್ರಥಮವಾಗಿ ನಾನು ನನ್ನ ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಈ ದಿವಸ ನನ್ನನ್ನು ನಿಮ್ಮನ್ನು ಈಗ ಸಾಕ್ಷಿ ಕೊಟ್ಟಂಥ ಸೈಮನಣ್ಣನವರನ್ನು ಆಯಸ್ಸು ಕೊಟ್ಟು ಆರೋಗ್ಯ ಕೊಟ್ಟು ಇಷ್ಟು ಚೆನ್ನಾಗಿ ಈ ಒಂದು ಮೀಟಿಂಗಿಗೆ ನಾವು ಬಂದು ಸೇರಿ ಆತನ ಜೊತೆ ಮಾತನಾಡುವಂತೆ, ಆತನ ಒಂದು ಚಿತ್ತಕ್ಕೆ ತಕ್ಕಂತೆ ನಡೆಯುವಂತೆ ನಮ್ಮನ್ನು ಆಶೀರ್ವಾದಿಸಿದ್ದಾನೆ, ಬಲಪಡಿಸಿದ್ದಾನೆ. ಅದಕ್ಕಾಗಿ ನಾವು ಎಷ್ಟು ಕರ್ತನಿಗೆ ಕೊಂಡಾಡಿದರೂ ಸಾಲದು. ನಾವು ಪ್ರತಿದಿನ ನಾವು ಕೀರ್ತನೆ 91ರಲ್ಲಿ ಓದುವಾಗ ದಿನದ 24 ಗಂಟೆಯೂ ನಾವು ಶೋಧನೆಗೆ ಮತ್ತು ಅಪಾಯಕ್ಕೆ ಗುರಿಯಾದವರೇ, ಮಧ್ಯಾಹ್ನದಲ್ಲಿ, ಇರುಳಿನಲ್ಲಿ, ರಾತ್ರಿಯಲ್ಲಿ ಅಂತ ಎಂಬುದಾಗಿ ಕೀರ್ತನಕಾರನು ತಿಳಿಸಿದ್ದಾನೆ. ದಿಸ್ ಆಕ್ಸಿಡೆಂಟ್ ಇದು ಕೂಡ ಆ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದು ಯಾರಿಂದ ಆದರೂ ಅದು ದೇವರ ವಾಕ್ಯದ ಪ್ರಕಾರ ಅದು ಆಕ್ಸಿಡೆಂಟ್ ಅಂದರೆ ಅಪಘಾತ. ಅಂಥದ್ರಲ್ಲೆಲ್ಲ ನಮ್ಮನ್ನು ಎಷ್ಟೋ ಸಲ ನಮ್ಮನ್ನು ಕಾಪಾಡಿದ್ದಾನೆ, ಸಂರಕ್ಷಿಸಿದ್ದಾನೆ. ಕಾರಣ ನಮ್ಮಿಂದ ಏನು ಅವನಿಗೆ ಕೆಲಸ ಆಗಬೇಕಾಗಿದೆ, ಆತನ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾನೆ. ನಾವು ಕೂಡಿ ಬಂದಂಥ ನಮ್ಮೆಲ್ಲರ ಮೇಲೆ ಒಂದು ಪ್ರೀತಿ, ಒಂದು ನಂಬಿಕೆ ನಮ್ಮ ಮೇಲೆ ಇಟ್ಟಿರುವುದರಿಂದ ಈ ರೀತಿ ಕಾಪಾಡಿದ್ದಾನೆ ಎಂಬುದು ಸತ್ಯ. ದೇವರಿಗೆ ನಾವು ಮತ್ತೊಂದು ಆವರ್ತಿ ಸ್ತೋತ್ರ ಸಲ್ಲಿಸೋಣ. ನಾವು ಎಷ್ಟು ಸ್ತೋತ್ರ ಹೇಳಿದರೂ ಅದು ಸಾಲದು. ಸೈಮನಣ್ಣನವರ ಸೇವೆ ನಾಳೆ ಬೆಂಗಳೂರಿನಲ್ಲಿ ಬಹಳವಾಗಿ ಬೇಕಾಗಿದೆ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಅವ್ರಿಗೆ ಇನ್ನೂ ಹೆಚ್ಚಿನ ಬಲ ಐಶ್ವರ್ಯಗಳನ್ನು ಜೊತೆಗೆ ಆಯುಸ್ಸನ್ನು ಕೊಟ್ಟು ಅವರಿಗೂ ಅವರ ಕುಟುಂಬದವ್ರನ್ನ ಹೆಚ್ಚಾಗಿ ಬಲಪಡಿಸಲಿ ಅಂತ ಹೇಳಿ ನಾನು ಕರ್ತನಲ್ಲಿ ಹಾರೈಸ್ತೇನೆ. ಈಗ ನನ್ನ 4 ದಿನ ಅಣ್ಣ ನಾನು ಇರ್ತೀನಿ ನಿಮ್ಮ ಜೊತೆ. ಥ್ಯಾಂಕ್ ಯು. ಹಾಗಾಗಿ ನಾನು ಕೂಡ ಸೈಮಣ್ಣನವ್ರ ಜೊತೆ ಸೇರಿ ಅವ್ರ ಜೊತೆ ಹೋಗ್ತಾ ಇದ್ದೇನೆ. ದಯಮಾಡಿ ನನಗಾಗಿಯೂ ನೀವು ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ರಿ. ಮತ್ತು ಈಗ ನಾನು ವಾಕ್ಯ ಭಾಗಕ್ಕೆ ಬರ್ತೀನಿ ಅಣ್ಣ. ಸರಿ, ಕಮ್ ಟು ಆನೆ ಬಲ ಬಂದಾಗಾಯ್ತಣ್ಣ ಈಗ. ಆಗ್ಲಿ ಅಣ್ಣ, ಎಲ್ಲರೂ ಒಂದೊಂದು ಆನೆ ಆದ್ರೆ ಈಗ ನಿಮಗೆ 23 ಜನ ಆನೆಗಳು ಸಿಗ್ತೀವಿ. ಓಕೆ, ಅದರಲ್ಲಿ ಒಬ್ಬರು ಆಂಟೋನಿ ಡಿಸೋಜಾ ಅಂತ ಇದ್ದಾರೆ. ಅವರು ನಿಮಗೆ ಬಹಳ ಬಲಶಾಲಿ ಅವರು. ಇಟ್ಸ್ ಓಕೆ, ಥ್ಯಾಂಕ್ ಯು ಡಿಸೋಜಾ ಬ್ರದರ್, ಥ್ಯಾಂಕ್ ಯು. ಈಗ ನಾನು ವಿಷಯಕ್ಕೆ ಬರ್ತೇನೆ. ನಾನು 30 ನಿಮಿಷಗಳು ಮಾತ್ರ ನಾನು ಮಾತಾಡ್ತೇನೆ. ಈಗಾಗಲೇ 8:54 ಆಯಿತು. ಬಹುಶಃ ನನ್ನ ಲೆಕ್ಕದ ಪ್ರಕಾರ 30 ನಿಮಿಷ ಅಂತ ಹೇಳಿದರೆ 9:20 ನಾನು ನಿಲ್ಲಿಸ್ಬೇಕಾಗತ್ತೆ ಅಂತ ಕಾಣುತ್ತೆ. ಓಕೆ, ನಾನು ಅಷ್ಟೇ ಮಾತಾಡ್ತೀನಿ. ಅಲ್ಲಿವರೆಗೆ ಎಷ್ಟು ಸಾಧ್ಯನೋ ಅಷ್ಟು ನಾನು ವಾಕ್ಯ ಭಾಗವನ್ನು ನಿಮಗೆ ವಿವರಿಸಲು ನಾನು ಉತ್ಸಾಹ ಉಳ್ಳವನಾಗಿದ್ದೇನೆ. ಈಗ ನಾನು ಮಾತನಾಡ್ತಾ ಬಂದದ್ದು ಸಹೋದರರು ಪ್ರಾರ್ಥನೆ ಮಾಡುವಾಗ ನೆನೆಸ್ಕೊಂಡ್ರು. ದೇವದೂತರ ಶಾಸ್ತ್ರ, ದೆವ್ವಗಳ ಶಾಸ್ತ್ರ ಮತ್ತು ಸೈತಾನನ ಬೋಧನಾ ಸಿದ್ಧಾಂತ. ಬಹುಶಃ ಈ 3 ಪದಗಳು ನೀವು ಪ್ರತಿ ನನ್ನ ಬಾಯಿಂದ ಕೇಳುತ್ತಲೇ ಬಂದಿದ್ದೀರಿ. ಕೆಲವರಿಗೆ ಇದು ಪ್ರತಿದಿನ ಇದೇ ಹೇಳ್ತಾರೆ ಎಂಬುದಾಗಿ ಸ್ವಲ್ಪ ಬೇಸರಿಕೆ ಆಗಿರ್ಬೋದು. ಇಲ್ಲ ಕೆಲವರಿಗೆ ಹೇಳಲಿ, ಅವರು ಇನ್ನೊಂದಷ್ಟು ಕೇಳೋಣ ಅಂತಲೂ ಅಂದಿರ್ಬೋದು ಅಂತ ನಾನು ನೆನೆಸ್ತೇನೆ. ಯಾಕಂತೇಳಿದರೆ ಈ ದೇವದೂತರ ಶಾಸ್ತ್ರ ಇಟ್ಸ್ ಓಕೆ, ದೆವ್ವಗಳ ಶಾಸ್ತ್ರ, ಸೈತಾನನ ಬೋಧನಾ ಸಿದ್ಧಾಂತ ಅಂತ ಹೇಳುವಾಗ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಆಗುವಂಥದ್ದೇ. ಆದರೆ ನಾನು ಬೇರೆ ದಾರಿ ಇಲ್ಲ. ನಾನು ನಿಮಗೆ ವಿಚಾರಗಳನ್ನ ತಿಳಿಸೋದಕ್ಕೆ ಬದ್ಧನಾಗಿರೋದ್ರಿಂದ ನಾನು ಆ ಮಾತುಗಳನ್ನು ಪದೇ ನಿಮಗೆ ನಾನು ಹೇಳಲೇಬೇಕಾಗ್ತದೆ. ಈ ದೇವದೂತರ ಶಾಸ್ತ್ರದಲ್ಲಿ ಒಂದು ಭಾಗವನ್ನು ನಾನು ಆಯ್ಕೆ ಮಾಡಿಕೊಂಡೆ. ಅದು ದೇವದೂತರಿಗೆ ಯಾವುದೇ ಪ್ರತಿಫಲವಿಲ್ಲ. ಅವರು ಹೇಗೆ ಉಂಟಾದರೋ, ಅದು ಕ್ರಿಸ್ತನಿಂದ ಉಂಟಾದವರು ಅದು ಹಾಗೇ ಇರ್ತಾರೆ. ಅವರಿಗೆ ಎವರ್ ಲಾಸ್ಟಿಂಗ್ ಲೈಫ್ ಅಷ್ಟೇ ಇರ್ತದೆ, ಅಷ್ಟು ಬೇರೆ ಏನೂ ಚೇಂಜಸ್ ಇಲ್ಲ. ಆದರೆ ಸಭಾಕಾಲದ ಕ್ರೈಸ್ತರು ಅಂತ ಹೇಳಿದರೆ, ಈಗ ಕೃಪಾಕಾಲ, ಸಭಾಕಾಲ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ಲೋಕದವರ ಪಾಪವನ್ನು ತನ್ನ ಮೈ ಮೇಲೆ ಹೊತ್ತುಕೊಂಡು ಕಲ್ವರಿಯ ಕ್ರೂಜೆಯ ಮೇಲೆ ಒಂದೇ ಒಂದು ಯಜ್ಞವಾಗಿ ತನ್ನನ್ನು ಸಮರ್ಪಿಸಿಕೊಂಡ ನಂತರ, ಆತನು 3ನೇ ದಿನದಲ್ಲಿ ಮೃತ್ಯುಂಜಯಿಸಲಾಗಿ ಎಬ್ಬಿಸಿದ ನಂತರ, ಆತನ ಮೇಲೆ ಯಾರು ನಂಬಿಕೆ ಇಟ್ಟರೋ, ಆ ಮರಣ ಮತ್ತು ಪುನರುತ್ಥಾನವನ್ನು ಯಾರು ಒಪ್ಪಿಕೊಂಡಿದ್ದಾರೋ, ಅದು ನಮ್ಮಗಳಿಂದಲೇ, ನಮ್ಮ ಪಾಪದ ದೆಸೆಯಿಂದಲೇ ಆತನು ಅನುಭವಿಸಿದನು ಎಂಬುದನ್ನು ಯಾರು ನಂಬಿದ್ದಾರೋ ಅವರಿಗೆ ರಕ್ಷಣೆ ಆಗಿದೆ. ಅವರು ಯಾವತ್ತೂ ಕೂಡ ನರಕಕ್ಕೆ ಹೋಗುವವರಲ್ಲ, ಅವರು ದೇವರ ಬಳಿಗೆ ಹೋಗುವಂಥವರು. ಅವರನ್ನೇ ಸಭಾಕಾಲದ ಕ್ರೈಸ್ತರು ಎಂಬುದಾಗಿ ನಮ್ಮ ಸತ್ಯವೇದದಲ್ಲಿ ಬಹಳವಾಗಿ ಪರಿಚಯ ಮಾಡ್ತದೆ. ಮತ್ತು ಅವರಿಗಿರ್ತಕ್ಕಂಥ ಸೌಲಭ್ಯಗಳು, ಸಂಪನ್ಮೂಲಗಳು ಬಹಳವಿದೆ. ಅದರ ಬಗ್ಗೆ ಮಾತನಾಡಲಿಕ್ಕೆ ನನಗೆ ತುಂಬ ಇಷ್ಟ.
ಸಮಯ ಸಿಕ್ಕಿದಾಗ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಆ ಸಂಪನ್ಮೂಲಗಳು ಏನು ಅಂತ ಹೇಳಿದರೆ, ಹಳೆಯ ಒಡಂಬಡಿಕೆ ಕಾಲದ ವಿಶ್ವಾಸಿಗಳು ಏನಿದ್ರು, ಕರ್ತನ ದೇವರನ್ನು ಯಾರು ನಂಬಿದ್ರು, ಅವರಿಗಿಂತ ಮೊದಲು ಪರಲೋಕವನ್ನು ಪ್ರವೇಶ ಮಾಡುವವರೇ ಸಭಾಕಾಲದ ವಿಶ್ವಾಸಿಗಳು. ಹಾಗಾಗಿ ಸಭಾಕಾಲದ ವಿಶ್ವಾಸಿಗಳಿಗೆ ಭಾಳ ಅವರಿಗೆ ಪ್ರೈಸ್ಗಳನ್ನು ಇಟ್ಟಿದ್ದ ದೇವರು, ಬಹುಮಾನಗಳನ್ನು ಇಟ್ಟಿದ್ದಾನೆ. ಅದನ್ನು ಕಿರೀಟ ಎಂಬುದಾಗಿ ತಿಳಿಸ್ತಾರೆ, ಇನ್ನೊಂದು ಕಡೆ ಅವರಿಗೆ ಜಯಮಾಲೆಗಳು ಎಂಬುದಾಗಿ ಹೇಳ್ತದೆ. ಹೀಗಾಗಿ ಅವರಿಗೆ ಭಾಳ ಒಂದು ರೀತಿಯ ರಿವಾರ್ಡ್ಸ್, ಬಹುಮಾನಗಳನ್ನು ಕರ್ತನು ಕೊಡ್ತಾನೆ ಎಂಬುದಾಗಿ ನಾವು ಕಲಿಯುತ್ತಾ ಬಂದೆವು. ಇದು ವ್ಯತ್ಯಾಸ ದೇವದೂತರಿಗೂ ಮತ್ತು ಸಭಾಕಾಲದ ಕ್ರೈಸ್ತರಿಗೂ, ಮನುಷ್ಯರಿಗೂ ಅಲ್ಲ, ಸಭಾಕಾಲದ ಕ್ರೈಸ್ತರಿಗೆ. ಮೊದಲನೆಯ ಜಯಮಾಲೆ, ಬಾಡಿ ಹೋಗದ ಜಯಮಾಲೆ, ಅದು ಕ್ರಿಸ್ತೀಯ ಜೀವಿತದಲ್ಲಿ ಸ್ವಾರ್ಥ ಸೇವೆಯಲ್ಲಿ ಒಂದು ಸೇವೆಯನ್ನು ಮಾಡಿದಂಥ ಮತ್ತು ಕ್ರಿಸ್ತೀಯ ಜೀವಿತದಲ್ಲಿ ತನಗೆ ಬಂದಂಥ ಶೋಧನೆಗಳನ್ನು ಅನುಭವಿಸಿದರೂ ಕೂಡ ಕ್ರಿಸ್ತನಿಂದ ದೂರ ಆಗದೆ ನಂಬಿಕೆಯಿಂದ ಎಂಜಾರಿ ಹೋಗದಂಥ ಒಬ್ಬ ವಿಶ್ವಾಸಿಗೆ, ಅವರು ಸ್ತ್ರೀ ಆಗಿರ್ಬೋದು, ಪುರುಷರಾಗಿರ್ಬೋದು, ಅವರಿಗೆ ಸಿಗುವಂಥದ್ದು ಬಾಡಿ ಹೋಗದ ಜಯಮಾಲೆ. ಅದನ್ನು ಎರಡನೇ ಜಯಮಾಲೆ ಜೀವ ಎಂಬ ಜಯಮಾಲೆ, ಅಂದರೆ ರಕ್ತಸಾಕ್ಷಿಯಾಗಿ ಈ ಲೋಕದಲ್ಲಿ ಕರ್ತನಿಗಾಗಿ ಪ್ರಾಣವನ್ನು ಅಂಥವರ ಬಗ್ಗೆ ಅವರಿಗೆ ಮಾತ್ರ ಸಿಗುವಂಥದ್ದು ಜೀವ ಎಂಬ ಜಯಮಾಲೆ. ಈಗ ನಾನು ಮಾತನಾಡ್ತಿರುವುದು ಮೂರನೇದಾಗಿ ಸಭಾ ಸೇವಕರು ಮತ್ತು ಸಭಾ ಹಿರಿಯರು. ನನಗಾಗಲೇ ಅನೇಕ ವಿಷಯಗಳನ್ನು ಸಭಾ ಹಿರಿಯರ ಬಗ್ಗೆ ನಾನು ತಿಳಿಸುತ್ತಾ ಬಂದೆ. ಅಡ್ವಾಂಟೇಜಸ್ ಏನಿದೆ ಅದರಲ್ಲಿ, ಅದನ್ನು ಮಾತ್ರ ನಿಮಗೆ ತಿಳಿಸಿದ್ದೇನೆ. ಡಿಸ್ಅಡ್ವಾಂಟೇಜಸ್ಗಳನ್ನು ನಾವು ಮಾತನಾಡುವಂತಿಲ್ಲ. ಆ ಅಧಿಕಾರವನ್ನು ಕರ್ತನು ನಮಗೆ ಕೊಟ್ಟಿಲ್ಲ. ನನ್ನ ಅಧ್ಯಯನದ ಪ್ರಕಾರ, ಕರ್ತನು ನನಗೆ ತಿಳಿಸಿದ ಪ್ರಕಾರ, ಅನೇಕ ಭಕ್ತರ ಮೂಲಕ ನಾನು ತಿಳಿದ ಪ್ರಕಾರ, ಸಭಾ ಹಿರಿಯರಿಗೆ ಪ್ರಶ್ನೆ ಮಾಡುವ ಅಧಿಕಾರವನ್ನು ಸಭಾ ವಿಶ್ವಾಸಿಗಳಿಗೆ ಕೊಟ್ಟಿಲ್ಲ. ಆದರೆ ನಾವು ಗುಪ್ತವಾಗಿ ಅವ್ರನ್ನ ಭೇಟಿ ಮಾಡಿ ನಮ್ಮ ಮನಸ್ಸಿನಲ್ಲಿ ಇರುವುದನ್ನು ಅವರಿಗೆ ಹೇಳುವುದರಲ್ಲಿ ಯಾವ ತಪ್ಪು ಇಲ್ಲ. ಎರಡನೇದಾಗಿ, ಒಬ್ಬ ಸಭಾ ಹಿರಿಯನು ಒಂದು ಬಾರಿ ಆತನು ಸಭಾ ಹಿರಿಯನಾಗಿ ನೇಮಿಸಲ್ಪಟ್ಟ ನಂತರ ಆ ನೇಮಕಾತಿ ಮಾಡಿದವನು ಪವಿತ್ರಾತ್ಮನು, ಅಂದರೆ ಕರ್ತನಾದ ಯೇಸು ಕ್ರಿಸ್ತನು. ಈಗ ನಾವು ಹೇಳುವಾಗ ಇಲ್ಲಿ ಪವಿತ್ರಾತ್ಮನು ಅಂತ ಹೇಳಿದ ತಕ್ಷಣವೇ ಅದು ಅವನೊಬ್ಬನೇ ಅಲ್ಲ, ಅದರ ಜೊತೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಕೂಡ ಇದ್ದಾನೆ. ಅದರ ಜೊತೆಯಲ್ಲಿ ತಂದೆಯಾದ ದೇವರೊಂದು ತ್ರಯೇಕತ್ವ ಉಳ್ಳ ದೇವರು ಅವರನ್ನು ಸಭಾ ಹಿರಿಯರಾಗಿ ನೇಮಿಸಿರುತ್ತಾನೆ. ಹಾಗಾಗಿ ಲೆಕ್ಕ ಒಪ್ಪಿಸುವವರಾದ್ದರಿಂದ ಅವರ ಬಗ್ಗೆ ನಾವು ಮಾತನಾಡುವ ಅವಶ್ಯಕತೆ ಇಲ್ಲ. ಆದರೆ ಅವರ ಕಾರ್ಯವಿಧಾನಗಳ ಬಗ್ಗೆ, ಅವ್ರಿಗಿರ್ತಕ್ಕಂಥ ಜವಾಬ್ದಾರಿಯ ಬಗ್ಗೆ, ಅವರ ಮನಸ್ಸಿನ ನೋವಿನ ಬಗ್ಗೆ ಮತ್ತು ಸಭೆಯನ್ನು ಯಾವುದೇ ಕಳವಳಕ್ಕೂ ಒಳಗಾಗದಂತೆ, ಸುಳ್ಳು ಬೋಧಕರ ಪಾಲಿಗೆ ಹೋಗದಂತೆ ಸಂರಕ್ಷಿಸುವ ಬಗ್ಗೆ ಭಾಳ ದೊಡ್ಡ ಜವಾಬ್ದಾರಿ ಅವರಿಗಿದೆ. ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ವಾಕ್ಯದ ಪ್ರಕಾರ ನಿರ್ವಹಿಸಿದ ಸಭಾ ಹಿರಿಯರಿಗೆ ಕೊಡುವಂಥದ್ದು ಅದು ದೇವರ ಪ್ರಭಾವ ಎಂಬ ಜಯಮಾಲೆ ಎಂಬುದಾಗಿ ನಾನು ನಿಮಗೆ ತಿಳಿಸುತ್ತಾ ಬಂದಿದ್ದೇನೆ. ಅದನ್ನು ಅಷ್ಟಕ್ಕೆ ನಾನು ನಿಲ್ಲಿಸಲು ಇಚ್ಛೆಯುಳ್ಳವನಾಗಿದ್ದೇನೆ. ಇವತ್ತಿನ ದಿನ ಅದು ನಾಲ್ಕನೆಯ ಜಯಮಾಲೆ, ಅದು ನೀತಿಯ ಜಯಮಾಲೆ. ಅಂದರೆ ಕರ್ತನ ಪ್ರತ್ಯಕ್ಷತೆಯನ್ನು ಯಾರು ಪ್ರೀತಿಸ್ತಾರೋ ಅವರಿಗೆ ಸಿಗುವಂಥ ಜಯಮಾಲೆ. ದಯಮಾಡಿ ನನ್ನೊಂದಿಗೆ 2 ತಿಮೋತಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 4ರಿಂದ 8 ಸಿಕ್ಕಿದವರು ದಯಮಾಡಿ ಓದಿದರೆ ತುಂಬ ಸಹಾಯ ಆಗ್ತದೆ. 2 ತಿಮೋತಿ 4ನೇ ಅಧ್ಯಾಯ 8ನೇ ವಚನ. 8ನೇ ವಚನ ಅಣ್ಣ? ಹೌದು. ನೀತಿವಂತರಿಗೆ ದೊರಕುವ ಜಯಮಾಲೆಯು ಮುಂದೆ ನಮಗೆ ಸಿದ್ಧವಾಗಿದೆ. ಅದನ್ನು ನೀತಿಯುಳ್ಳ ನ್ಯಾಯಾಧಿಪತಿಯಾಗಿರುವ ಕರ್ತನು ಆ ದಿನದಲ್ಲಿ ನನಗೆ ಕೊಡುವನು. ನನಗೆ ಮಾತ್ರವಲ್ಲದೆ ತನ್ನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರೆಲ್ಲರಿಗೂ ಕೊಡುವನು. ಆತನ ಪ್ರತ್ಯಕ್ಷತೆಯನ್ನ ಪ್ರೀತಿಸುವವರು ಅಂದರೆ ಯಾರಿರಬಹುದು? ಇವತ್ತಿನ ದಿನ ನಾವು ಅದರ ಬಗ್ಗೆ ಸ್ವಲ್ಪ ಹೊತ್ತು ನಮಗಿರುವಂಥ ಕೊಂಚ ಸಮಯದಲ್ಲಿ ಅದನ್ನು ಧ್ಯಾನ ಮಾಡೋಣ. ಅದಕ್ಕೆ ಉತ್ತರ ದೇವರ ವಾಕ್ಯದಲ್ಲೇ ಇದೆ. ಯೋಹಾನ್ ಬರೆದ ಸುವಾರ್ತೆ 15ನೇ ಅಧ್ಯಾಯ 9ರಿಂದ 11. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 9ರಿಂದ 15. ತಂದೆ
ನನ್ನನ್ನು ಪ್ರೀತಿಸಿದ ಹಾಗೆ, ಇದು ಗಮನ ಇಟ್ಟು ಕೇಳಬೇಕು ದಯಮಾಡಿ. ಯಾರು ಆ ಕಡೆ ಈ ಕಡೆ ನಾನು ಹಾಗಂದಾಗ ಬೇಸರಿಕೆ ಮಾಡ್ಕೋಬೇಡಿ, ಯಾಕಂದರೆ ಇದೊಂಥರ ಲಿಬರ್ಟಿ ಮೀಟಿಂಗ್. ಈ ಝೂಮ್ ಮೀಟಿಂಗ್ ಇಸ್ ಅ ಲಿಬರ್ಟಿ ಮೀಟಿಂಗ್. ನಾವು ಕೆಲವೊಮ್ಮೆ ಈಗ ನಮ್ಮದು ಇದು ಮೈಕ್ ಆನ್ ಆದರೆ ಅನ್ಮ್ಯೂಟ್ ಆಗಿಬಿಟ್ರೆ ನಮ್ಮ ಜೊತೆ ಯಾರು ಮಾತಾಡ್ತಾ ಇದ್ದಾರೆ, ಮೀಟಿಂಗ್ಸ್ ಏನು ನಡೀತಾ ಇದೆ, ಅಡುಗೆ ಏನಾಗ್ತಾ ಇದೆ ಎಲ್ಲ ಕೇಳಿಸುತ್ತೆ. ಅದನ್ನೆಲ್ಲ ಆಧಾರವಾಗಿ ಇಟ್ಟುಕೊಂಡು ನಾನು ಹೇಳುವಂಥದ್ದು ಇದನ್ನು, ಬೇರೆ ದಾರದಿಂದಲ್ಲ. ಎಲ್ಲರಿಗೆ ಅಪ್ಲೈ ಆಗೋದಿಲ್ಲ, ಕಾನ್ಸಂಟ್ರೇಟ್ ಮಾಡೋರಿಗೆ ಇದು ಅಪ್ಲೈ ಆಗೋದಿಲ್ಲ. ಸರಿ, ಈಗ ಇದನ್ನು ನೀವು ಗಮನಿಸಿರಿ, ವಾಕ್ಯವನ್ನು ಗಮನಿಸಿರಿ. ತಂದೆ ನನ್ನನ್ನು ಪ್ರೀತಿಸಿದ ಹಾಗೆ, ಕರ್ತನಾದ ಯೇಸು ಕ್ರಿಸ್ತನ ಮಾತು, ನಾನು ನಿಮ್ಮನ್ನು ಪ್ರೀತಿಸಿದ್ದೇನೆ. ಕರ್ತನಾದ ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರು ಯಾವ ರೀತಿಯಲ್ಲಿ ಪ್ರೀತಿಸಿದ್ದಾನೆ, ತನ್ನ ಮಗನು ಈತನನ್ನು ನಾನು ಮೆಚ್ಚಿದ್ದೇನೆ ಎಂಬುದಾಗಿ ಅಷ್ಟೇ ಅಲ್ಲ, ತನ್ನ ಒಂದು ಭಾಗವೇ ಆಗಿ ಆತನನ್ನು ಪ್ರೀತಿಸಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ತಂದೆಯಾದ ದೇವರ ಒಂದು ಭಾಗವೇ ಆಗಿದ್ದಾರೆ. ಅಷ್ಟೇ ಅಲ್ಲ, ಸ್ವತಃ ದೇವರು ಆಗಿದ್ದಾನೆ ಎಂಬುದಾಗಿ ಯೋಹಾನ್ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಹೇಳಲ್ಪಟ್ಟಿದೆ. ಅದನ್ನೇ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಮಗೆ ತಿಳಿಸ್ತಾ ಇದ್ದಾನೆ. ಈ ಪ್ರೀತಿ ಅಂದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ, ಈ ಥರ ಒಂದು ಪ್ರೀತಿ ನಿಮ್ಮಲ್ಲಿ ಇರಬೇಕು. ಅಂದರೆ ಕ್ರೈಸ್ತರ ಸಭಾಕಾಲದ ವಿಶ್ವಾಸಿಗಳಲ್ಲಿ ಇರಬೇಕು. ಅಂದರೆ ತಂದೆ ಮಗನಿಗಿರ್ತಕ್ಕಂಥ ಆ ಅನ್ಯೋನ್ಯತೆ, ಆ ಪ್ರೀತಿ ಏನಿದೆ, ಆ ಪ್ರೀತಿ ಎಲ್ಲಿ ಇರಬೇಕು? ನಾವು ಕರ್ತನಾದ ಯೇಸು ಕ್ರಿಸ್ತನೊಂದಿಗೂ ಮತ್ತು ನಮ್ಮ ಜೊತೆ ಇರತಕ್ಕಂಥ ಸಹೋದರ ಸಹೋದರಿಯರೊಂದಿಗೂ ಕೂಡ ನಾವು ಅದೇ ಪವಿತ್ರವಾದಂಥ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಳ್ಳಬೇಕು. ಇದ್ರ ಈ ವಾಕ್ಯದ ಅರ್ಥ. ನೀವು ಮುಂದೆ ಹೋಗೋಣ. ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರ್ರಿ, ನಾನು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರುವ ಮೇರೆಗೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಅಂದರೆ ತಂದೆಯಾದ ದೇವರು ಮಗನಿಗೆ ಕೊಟ್ಟಂಥ ಒಂದು ಆಜ್ಞೆ ಏನು? ನೀನು ಭೂಲೋಕಕ್ಕೆ ಹೋಗಬೇಕು, ಅಲ್ಲಿ ಮನುಷ್ಯರ ಪಾಪದ ಪ್ರಾಯಶ್ಚಿತ್ತ ಯಜ್ಞವಾಗಿ ನೀನು ಶಿಲುಬೆಯ ಮೇಲೆ ನಿನ್ನ ಪ್ರಾಣವನ್ನು ಕೊಡಬೇಕು. ನೀನು ಭಯಂಕರವಾದಂಥ ಆ ಶಿಕ್ಷೆಯನ್ನು ನೀನು ಅನುಭವಿಸಿ ಮರಣವನ್ನು ಅನುಭವಿಸಬೇಕು. 3ನೇ ದಿನದಲ್ಲಿ ಮೃತ್ಯುಂಜಯಿಸನಾಗಿ ನಾನು ಎಬ್ಬಿಸ್ತೇನೆ. ಇದರ ಮೂಲಕ ನಿನ್ನ ರಕ್ತದ ಕ್ರಯದ ಮೂಲಕ ಮನುಷ್ಯರೆಲ್ಲರನ್ನು ನಾನು ನನ್ನ ಬಳಿಗೆ ಕರೆದುಕೊಳ್ತೇನೆ, ನಿನ್ನ ಮೂಲಕ ನನ್ನ ಬಳಿಗೆ ಕರೆದುಕೊಳ್ತೇನೆ. ಈಗ ನನ್ನ ಭಾಷೆಯಲ್ಲಿ ಹೇಳ್ತಿರ್ತಕ್ಕಂಥ ಮಾತು, ವಾಕ್ಯ ಆಧಾರದ ಮೇಲೆ ನಾನು ಮಾತನಾಡುವ ರೀತಿಯಲ್ಲಿ ನಿಮಗೆ ತಿಳಿಸ್ತೇನೆ. ಈ ಒಂದು ಆಜ್ಞೆ ಆತನ ಚಿತ್ತವೇ ಅದಿತ್ತು. ಅಂದರೆ ಈ ಲೋಕಕ್ಕೆ ತನ್ನ ಮಗನಾದ ಯೇಸು ಕ್ರಿಸ್ತನು ಬಂದು ಪ್ರಾಣವನ್ನು ಕೊಡಬೇಕಾಗಿತ್ತು. ಆತನ ರಕ್ತ ಇಲ್ಲಿ ಸುರಿಸಲ್ಪಡಬೇಕಾಗಿತ್ತು. ಮನುಷ್ಯರನ್ನು ಪಾಪದಿಂದ ಬಿಡಿಸುವಂಥ ಏಕೈಕ ರಕ್ತ, ಪರಿಶುದ್ಧವಾದ ರಕ್ತ ಅದಿದ್ದುದು ಕರ್ತನಾದ ಯೇಸು ಕ್ರಿಸ್ತನಲ್ಲೇ. ಆದ್ದರಿಂದ ಅವನು ಮನುಷ್ಯರ ರೂಪದಲ್ಲಿ ನರಮನುಷ್ಯನಾಗಿ ರಕ್ತಮಾಂಸಧಾರಿಯಾಗಿ ಆತನು ಬರಬೇಕಿತ್ತು. ಆತನು ಶಿಲುಬೆಯ ಮರಣವನ್ನು ಅನುಭವಿಸಬೇಕಾಗಿತ್ತು ಎಂಬುದು ಆತನ ಚಿತ್ತ. ಅದು ಅದೇ ರೀತಿಯಲ್ಲಿ ನಾನು ನಿಮಗೆ ತಿಳಿಸ್ತಕ್ಕಂಥ ಆಜ್ಞೆಯನ್ನು ಕೂಡ ನೀವು ನೆರವೇರಿಸಬೇಕು, ಅದರ ಪ್ರಕಾರ ನೀವು ನಡಿಬೇಕು. ಅಂದರೆ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸು. ಕರ್ತನಾದ ಯೇಸು ಕ್ರಿಸ್ತನು, ತಂದೆಯಾದ ದೇವರು, ಪವಿತ್ರಾತ್ಮನಾದ ದೇವರು, 3 ಜನರಲ್ಲಿ ಇರ್ತಕ್ಕಂಥ ಏಕೋದ್ದೇಶ ಏನು ಅಂತ ಹೇಳಿದರೆ, ಕ್ರೈಸ್ತರಾದ ನಾವು ಅಂತ ಹೇಳಿದರೆ, ಸಭಾಕಾಲದ ವಿಶ್ವಾಸಿಗಳಾದ ನಾವು ಇನ್ನೊಬ್ಬ ವಿಶ್ವಾಸಿಯನ್ನು ಅದೇ ರೀತಿಯಲ್ಲಿ ಪ್ರೀತಿಸಬೇಕು. ಅವನ ತಪ್ಪುಗಳನ್ನು ನಾವು ಮನ್ನಿಸಬೇಕು, ಕ್ಷಮಿಸಬೇಕು. ಆತನ ಸಹಾಯಕ್ಕೆ ನಾವು ಹೋಗಬೇಕು, ತ್ವರೆಪಡಬೇಕು. ಆತನ ಎಲ್ಲ ಕಷ್ಟ ಸುಖಗಳಲ್ಲಿ ನಾವು ಭಾಗಿಯಾಗಬೇಕು. ಇದು ಹೇಗೆ ಹೇಳ್ತಾನೆ ಕರ್ತನಾದ ಯೇಸು ಕ್ರಿಸ್ತನು ಅಂತ ಹೇಳಿದರೆ, ದೇಹವು ತಲೆಗೆ ಹೇಗೆ ಅದು ಹೊಂದಿಕೊಂಡಿದೆಯೋ, ಎಲ್ಲ ನರನಾಡಿಗಳಿಂದ ಆ ಒಂದೊಂದು ಅವಯವಗಳು ಯಾವ ರೀತಿ ಭದ್ರವಾಗಿ ಜೋಡಿಸಲ್ಪಟ್ಟಿದೆಯೋ ಆ ರೀತಿಯಲ್ಲಿ ಎಂಬುದಾಗಿ ವಾಕ್ಯವು ತಿಳಿಸ್ತದೆ. ಅದರ ಜೊತೆಯಲ್ಲಿ ಇನ್ನೂ ಏನು ಹೇಳ್ತದೆ? ಈಗ ಕಣ್ಣು, ನೀನು ಕಣ್ಣಲ್ಲ, ನೀನು ಮೂಗು ಅಂತೇಳಿ ಮೂಗನ್ನು ಅದು ದೂರ ಮಾಡುವಂತಿಲ್ಲ. ಕಾಲು ನನ್ನದಲ್ಲ ಅಂತ ಹೇಳುವಂಗಿಲ್ಲ. ದೇಹದಲ್ಲಿರ್ತಕ್ಕಂಥ ಪ್ರತಿಯೊಂದು ಅವಯವಕ್ಕೂ ಎಲ್ಲಿ ನೋವಾದರೂ ಕೂಡ ಆ ನೋವು ಮನಸ್ಸಿಗೆ ಹಾಗೇ ಆಗ್ತದೆ, ಆ ದೇಹಕ್ಕೆಲ್ಲ ಆಗ್ತದೆ. ಆ ಒಂದು ಅನ್ಯೋನ್ಯತೆ ನಮ್ಮಲ್ಲಿ ಇರಬೇಕು. ಇಷ್ಟೆಲ್ಲ ಇದ್ದರೆ ನೀವು ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ. ಅಂದರೆ ಏನದು ನನ್ನ ಪ್ರೀತಿ? ನಾನು ಬಂದು ನಿಮ್ಮನ್ನು ಕರೆದುಕೊಂಡು ಹೋಗ್ತೇನೆ ಅಂತ ಹೇಳ್ತಾ ಇದ್ದಾನಲ್ಲ ಕರ್ತನಾದ ಯೇಸು ಕ್ರಿಸ್ತನು. ಆ ಪ್ರೀತಿಯೇ ನೆಲೆಗೊಂಡಿರಬೇಕು. ಈ ಪ್ರೀತಿ ನೆಲೆಗೊಂಡಿರೋದಾದರೆ ನಾವು ಆ ನೀತಿಯ ಜಯಮಾಲೆಯನ್ನು
ಕರ್ತನಿಂದ ಆ ಲೋಕದಲ್ಲಿ ಹೊಂದಿಕೊಳ್ತೇವೆ. ಇಲ್ಲದೇ ಇದ್ದರೆ ನೋ ಯೂಸ್, ಏನು ಪ್ರಯೋಜನ ಇಲ್ಲ. ಯಾವ ರಿವಾರ್ಡ್ ಇಲ್ಲದೆ ನಾವು ಅಲ್ಲಿ ರಕ್ಷಿಸಲ್ಪಡ್ತೇವೆ, ಬಟ್ ವಿತೌಟ್ ರಿವಾರ್ಡ್. ಯಾವ ರಿವಾರ್ಡ್ ನಮಗೆ ಇರೋದಿಲ್ಲ. ರಕ್ಷಿಸಲ್ಪಡ್ತೇವೆ, ಬಟ್ ಅವರು ಭಾಳ ಒಂದು ಸರದಿಯಲ್ಲಿ, ಬೇರೆ ಒಂದು ತರಗತಿಯಲ್ಲಿ ನಾವು ಇರಬೇಕಾಗ್ತದೆ ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸಿದೆ. ಮುಂದೆ ನಾನು ತಿಳಿಸ್ತೇನೆ. ಈಗ ನಾನು ವಿಷಯಕ್ಕೆ ಬರ್ತೇನೆ. ಯಾಕಂತ ಹೇಳಿದರೆ ಈ ಚಾಪ್ಟರ್ನಲ್ಲಿ, ಈ ನಾನು ತೆಗೆದುಕೊಂಡ ಸಬ್ಜೆಕ್ಟ್ನಲ್ಲಿ ಕರ್ತನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರು ಎಂಬುದಕ್ಕೆ ಚಿಕ್ಕದಾಗಿ ನಾನು ನಿಮಗೆ ತಿಳಿಸಿದ್ದೇನೆ. ಭಾಳ ವಿವರವಾಗಿ ಇಲ್ಲ, ಚಿಕ್ಕದಾಗಿ ತಿಳಿಸಿದ್ದೇನೆ. ಇದರಲ್ಲಿ ನಾನು ಎರಡನೇ ಭಾಗಕ್ಕೆ, ಇದು ಮುಂದಿನ ಒಂದು ವಿಚಾರಕ್ಕೆ ನಾನು ಹೋಗುವುದಾದರೆ, ಈ ಕರ್ತನ ಪ್ರತ್ಯಕ್ಷತೆ 2 ಹಂತದಲ್ಲಿ ಆಗ್ತದೆ ಎಂಬುದಾಗಿ ಸತ್ಯವೇದ ಸ್ಪಷ್ಟವಾಗಿ ತಿಳಿಸಿದೆ. ಜ್ಞಾಪಕ ಇಟ್ಕೊಳ್ಳಿ, ಯಾರಿಗೂ ಅದು ಕನ್ಫ್ಯೂಷನ್ ಬೇಡ. ಯಾಕಂದರೆ ನನಗೆ ಕೂಡ ಎಷ್ಟೋ ವರ್ಷಗಳ ಕೂಡ ರಕ್ಷಣೆ ಆದಮೇಲೂ ಕೂಡ ನನಗೆ ಕನ್ಫ್ಯೂಷನ್ ಇತ್ತು. ಆದರೆ ದೇವಭಕ್ತರ ಜೊತೆ ನಾನು ಸೇರಿ ವಾಕ್ಯವನ್ನು ಕಲಿಯುವಂಥ ಸಂದರ್ಭದಲ್ಲಿ ನನಗೆ ಖಂಡಿತವಾಗಿ ದೇವರು ನನಗೆ ಸಹಾಯ ಮಾಡಿದನು. ವಾಕ್ಯದ ಆ ಒಂದು ತಿರುಳನ್ನು ನಮಗೆ ತಿಳಿಸಿಕೊಟ್ಟನು. ಅದನ್ನೇ ನಾನು ನಿಮಗೆ ಕೂಡ ತಿಳಿಸಲಿಕ್ಕೆ ಬದ್ಧನಾಗಿ ಇದನ್ನು ತಿಳಿಸ್ತಾ ಇದ್ದೇನೆ. 2 ಹಂತದಲ್ಲಿ, ಮೊದಲನೇ ಹಂತ ಸಭೆ ಎತ್ತಲ್ಪಡುವಂಥದ್ದು. ಈ ಸಭೆ, ಈ ಲೋಕದಲ್ಲಿ ವಿಶ್ವಾಸಿಗಳು, ಈ ಸಭಾಕಾಲದ ವಿಶ್ವಾಸಿಗಳು ಇರ್ತಕ್ಕಂಥ ಸಭೆ ಎತ್ತಲ್ಪಡುವಂಥದ್ದು ಮೊದಲನೇ ಹಂತ. ಅಂದರೆ ಎಲ್ಲಿಗೆ ಎತ್ತಲ್ಪಡೋದು? ಮಧ್ಯಾಕಾಶಕ್ಕೆ ಎತ್ತಲ್ಪಡುವಂಥದ್ದು. 2ನೇ ಹಂತ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನ್ಯಾಯಾಧಿಪತಿಯಾಗಿ ಈ ಭೂಮಿಗೆ ಬರುವಂಥದ್ದಾಗಿರ್ತದೆ. ಈ ಭೂಮಿಗೆ ಆತನು ಬರ್ತಾನೆ. ಅದು ಪ್ರಕಟಣೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡುವಾಗ, ಅದು ಎಲ್ಲರ ಕಣ್ಣುಗಳು ಆತನನ್ನು ನೋಡ್ತವೆ, ಎದೆ ಬಡ್ಕೊಳ್ತಾರಂತ ಅವರು. ಅಯ್ಯೋ ದೇವರೇ, ನಿನ್ನ ನೋಡಿಬಿಟ್ಟು ನಿನ್ನನ್ನು ನಾವು ತಿರಸ್ಕರಿಸಿದೆವು ಎಂಬುದಾಗಿ ಭಾಳ ರೋದನೆ ಮಾಡುವಂಥ ಒಂದು ಸಂದರ್ಭ ಅದು. ಅದು ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವಂಥದ್ದು. ಅದು ತನ್ನ ಮೊದಲ ಗಿತ್ತಿಯೊಂದಿಗೆ ಆತನು ಇಲ್ಲಿ ಬರುವಂಥದ್ದು. ಹೇಗೆ ಅಂತ ಹೇಳಿದರೆ, ಈ ಮೊದಲನೇ ಹಂತದಲ್ಲಿ ಎತ್ತಲ್ಪಟ್ಟಂಥ ಸಭಾ ವಿಶ್ವಾಸಿಗಳು ಮಹಿಮಾ ಶರೀರವುಳ್ಳವರಾಗಿ ಆ ರಕ್ಷಣೆಯ ವಸ್ತ್ರ, ಶುದ್ಧವಾದ ವಸ್ತ್ರವನ್ನು, ಬಿಳಿ ವಸ್ತ್ರವನ್ನು ಧರಿಸಿಕೊಂಡು, ಕಿರೀಟಗಳನ್ನು ಹಾಕಿಕೊಂಡು, ಅವರು ಪರಲೋಕದಲ್ಲಿ ಕೊಡಲ್ಪಟ್ಟಂಥ ಕುದುರೆಗಳ ಮೇಲೆ ಕರ್ತನಾದ ಯೇಸು ಕ್ರಿಸ್ತನ ಹಿಂದೆ ಪರಲೋಕದಿಂದ ಮೇಘರೂಢನಾಗಿ ಇಲ್ಲಿಗೆ ಇಳಿದು ಬರುವಂಥ ಒಂದು ಸಂದರ್ಭ. ಅದು 2ನೇ ಹಂತ. 2ನೇ ಹಂತವಾಗಿ ನ್ಯಾಯಾಧಿಪತಿಯಾಗಿ ಬರುವಂಥದ್ದು. ಆ ಸಮಯದಲ್ಲಿ ನಾವು ಇರುವುದಿಲ್ಲ ಎಂಬುದಾಗಿ ಪ್ರಕಟಣಾ ಗ್ರಂಥ ಸ್ಪಷ್ಟವಾಗಿ ತಿಳಿಸ್ತದೆ. ನಾವೆಲ್ಲರೂ ಆತನೊಂದಿಗೆ ಇರ್ತೇವೆ. ಈ ಮೊದಲನೆಯ ಹಂತ, ಆ ಸಭೆ ಎತ್ತಲ್ಪಡುವಂಥ ಆ ಮೊದಲನೇ ಹಂತವನ್ನು ಯಾರು ಪ್ರೀತಿಸ್ತಾರೋ ಅವರಿಗೆ ನೀತಿ ಎಂಬ ಜಯಮಾಲೆ ಎಂಬುದಾಗಿ 2 ತಿಮೋತಿ 4ನೇ ಅಧ್ಯಾಯ 8ನೇ ವಚನದಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ನೀವು ಓದಿದಿರಿ ಈಗ ತಾನೇ. ಹಾಗಾಗಿ ಆ ಮೊದಲನೇ ಹಂತವನ್ನು ಪ್ರೀತಿ ಮಾಡುವವರು ಯಾರು? ಕರ್ತನಾದ ಯೇಸು ಕ್ರಿಸ್ತನ ಆಜ್ಞೆಯನ್ನು ಅಂತೆ ತಮ್ಮ ಜೀವನವನ್ನು ನಡೆಸುವಂಥವರು. ಮತ್ತು ಅವರಲ್ಲಿ ಪ್ರತಿ ಕ್ಷಣದಲ್ಲಿ, ಪ್ರತಿ ಒಂದೊಂದು ಕೆಲಸ ಕಾರ್ಯಗಳಲ್ಲಿ ಅವರಲ್ಲಿ ಏನಿರ್ತದೆ ಅಂತೇಳಿದರೆ, ಅಯ್ಯೋ ನಾನು ಎತ್ತಲ್ಪಡಬೇಕು, ಕರ್ತನ ಬಳಿಗೆ ಹೋಗಬೇಕೆಂಬ ಒಂದೇ ಒಂದು ನಿಶ್ಚಯ ಅವರಲ್ಲಿ ಇರ್ತದೆ. ಕೆಲವರು ನೋಡಿ, ಇವಾಗ ಎಷ್ಟೋ ಕಡೆ ಬಹಳ ಬೋಧನೆ ಜಾಸ್ತಿ ಆಯಿತು. ಯಾಕೆ ಅಂತ ಹೇಳಿದರೆ, ಅದನ್ನು ಪ್ರೀತಿಸುವವರ ಸಂಖ್ಯೆ ಜಾಸ್ತಿ ಆಯ್ತಾ ಬಂತು. ಆ ಪ್ರೀತಿ, ಆ ದಿನದ ಪ್ರೀತಿ, ಆ ದಿನವನ್ನು ನಾವು ನೋಡ್ತೇವೆ. ಕರ್ತನನ್ನು ಖಂಡಿತವಾಗಿ ಮುಖಾಮುಖಿಯಾಗಿ ನಾವು ನೋಡ್ತೇವೆ. 2 ಸಂದರ್ಭಗಳುಂಟು. ಒಂದು ಸಂದರ್ಭ, ನಮ್ಮ ಆಯುಷ್ಕಾಲ ಅಂತ್ಯವಾದ ನಂತರ ನಾವು ಈ ಲೋಕವನ್ನು, ಈ ದೇಹವನ್ನು ಬಿಡುವಂಥ ಸಂದರ್ಭ, ಅದು ಮರಣ. ಮುಂದೆ ನಾನು ಹೇಳ್ತೇನೆ. ಆ ಮರಣ ಬಂದ ನಂತರ ಆತನ ಆತ್ಮವು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಹೋಗ್ತದೆ. ಆಮೇಲೆ 2ನೇ ಹಂತ, ಅದಾದರೆ ನೋಡಲಿಕ್ಕೆ ಸಾಧ್ಯ ಇಲ್ಲ, ಅಂದರೆ ಅವನು ನಿದ್ರೆಯಲ್ಲಿ ಇರ್ತಾನೆ. 2ನೇ ಹಂತ, ಆಗ ಯಾರು ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬಂದಂಥ ಸಂದರ್ಭದಲ್ಲಿ ಜೀವಂತವಾಗಿ ಉಳಿದಿರ್ತಾರೋ ಅವರು ರೆಪ್ಪೆ ಬಡಿಯುಷ್ಟರಲ್ಲಿ ಮಾರ್ಪಾಟಾಗಿ ಮಹಿಮಾ ಶರೀರದಲ್ಲಿ ಈ ದೇಹವನ್ನು ತೊರೆದು ಅವರು ಮಹಿಮೆಯ ದೇಹವನ್ನು ಧರಿಸಿಕೊಂಡವರಾಗಿ ಕ್ಷಣ ಮಾತ್ರದಲ್ಲಿ, ರೆಪ್ಪೆ ಬಡಿಯುವಷ್ಟರಲ್ಲಿ ಅವರು ಕರ್ತನ ಬಳಿಗೆ ಹೋಗಿ ಆತನ ದರ್ಶನ ಪಡಿತಾರೆ. ಅದೇ ಸಮಯದಲ್ಲಿ ಯಾರ್ಯಾರು ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಜೀವಿಸಿ ಆತನಲ್ಲಿದ್ದು ಮರಣ ಹೊಂದಿದ್ದಾರೋ ಅವರ ಆತ್ಮಗಳು ಕೂಡ ನಮ್ಮ ಜೊತೆಯಲ್ಲಿ, ಈ ಜೀವಂತವಾಗಿ ಇರುವವರ ಜೊತೆಯಲ್ಲಿ ಅವರೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನೋಡ್ತಾರೆ. ಅದು ಬಹಳ ಮಹಿಮೆ ಉಳ್ಳಂಥ ಒಂದು ಸಂದರ್ಭ. ಈ ಲೋಕದಲ್ಲಿ ನೀವು ಗಮನಿಸಿರಿ, ಎಷ್ಟೋ ಜನರು ಎಕ್ಸ್ಕರ್ಷನ್ ಟೂರು ಅಂತ ಹೋಗ್ತಾರೆ. ಮನೆ ಹತ್ತಿರ ಭಾಳ ಬೇಜಾರಾಗಿರುತ್ತೆ ಅವರಿಗೆ.
ಮನೆ ಸೀನ್ಸು, ಮನೆ ಅಕ್ಕಪಕ್ಕ ಪರಿಸರಗಳ ನೋಡಿ ಬೇಜಾರಾಗಿ ಅವರು ಎಲ್ಲೆಲ್ಲಿಗೆ ಹೋಗ್ತಾರೆ, ಭಾಳ ಆಕರ್ಷಣೀಯವಂಥ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗಿ ಅಲ್ಲಿ ದೇವರನ್ನು ಕೊಂಡಾಡ್ತಾರೆ ವಿಶ್ವಾಸಿಗಳು. ದೇವರ ನಿನ್ನ ಸೃಷ್ಟಿ ಏನು, ಈ ಫಾಲ್ಸ್, ಈ ಜಲಪಾತ ಈ ರೀತಿ ಸೃಷ್ಟಿ ಮಾಡಿದಿಲ್ಲಪ್ಪ ದೇವರು, ಈ ಹೂ ಎಂತ ಅಂದ ಕೊಟ್ಟಿದೆಯಾ, ಇಲ್ಲಿ ಊಟ ಎಷ್ಟು ಚೆನ್ನಾಗಿದೆ, ಪರಿಸರ ಎಷ್ಟು ಚೆನ್ನಾಗಿದೆ, ಈ ಗಾಳಿ ಎಷ್ಟು ಚೆನ್ನಾಗಿದೆ, ಎಷ್ಟು ಹೊಗಳ್ತಾರೆ. ಆಗ ಹೊಗಳಿಯಲ್ಲಿ ಪ್ರಾರ್ಥನೆ ಮಾಡುವಂಥವ್ರು ಪ್ರಾರ್ಥನೆ ಕೂಡ ನಾವು ಮಾಡ್ತೇವೆ, ದೇವರೇ ಇಂಥ ಲೋಕವನ್ನು ಸೃಷ್ಟಿಸಿದ ಕರ್ತನೆ ನಿನಗೆ ಸ್ತೋತ್ರವಾಗಲಿ ಅಂತೇಳಿ. ಆ ಪರಿಸರಗಳೇ ನಮಗೆ ಅಷ್ಟೊಂದು ಸಂತೋಷ ಕೊಡುವಾಗ ಈ ಲೋಕದ ಪರಿಸರ, ಈ ಲೋಕದ ವ್ಯವಸ್ಥೆಯ ಬಗ್ಗೆ ನಾವು ಓದುವಂಥ ಸಂದರ್ಭದಲ್ಲಿ ನಮಗೆ ದೇವರ ವಾಕ್ಯದಲ್ಲಿ ಒಂದು ವಿಷಯ ಬರ್ತದೆ. ದಯಮಾಡಿ ನನ್ನೊಂದಿಗೆ ಆದಿಕಾಂಡ 3ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ಯಾರು ಸ್ಪಷ್ಟವಾಗಿ ಓದಿಸಬೇಕಂತೇಳಿ ನಾನು ಕೇಳ್ಕೊಳ್ತೇನೆ. ಆದಿಕಾಂಡ 3ನೇ ಅಧ್ಯಾಯ 17 ಮತ್ತು 18. ಮತ್ತು ಪುರುಷನಿಗೆ ತಿನ್ನಬಾರದೆಂದು ನಾನು ನಿಮಗೆ ಆಜ್ಞಾಪಿಸಿದ ಮರದ ಫಲವನ್ನು ನೀನು ಹೆಂಡತಿಯ ಮಾತು ಕೇಳಿ ತಿಂದ ಕಾರಣ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು. ನಿನ್ನ ಜೀವಮಾನವೆಲ್ಲ ದುಡಿದು ಭೂಮಿಯ ಹುಟ್ಟುಳಿಯನ್ನು ತಿನ್ನಬೇಕು. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವು, ಫಲದ ಬೆಳೆಯನ್ನು ಅನುಭವಿಸುವಿ. ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ ಬೆವರುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟನಲ್ವೋ, ನೀನು ಮಣ್ಣಿಗೆ ಪುನಃ ಸೇರತಕ್ಕವನಾಗಿದ್ದೀ. ಥ್ಯಾಂಕ್ ಯು ಸೋ ಮಚ್. ನೋಡಿ, ಈ ವಾಕ್ಯದ ಪ್ರಕಾರ ಇಲ್ಲಿ ಗಮನಿಸ್ರಿ ನೀವು 17ನೇ ವಚನದಲ್ಲಿ ನಿನ್ನ ನಿಮಿತ್ತ ಭೂಮಿಗೆ ಶಾಪ ಬಂತು, ಮತ್ತು 18ನೇ ವಚನ ಭಾಗದಲ್ಲಿ ಪ್ರಾರಂಭದಲ್ಲಿ ಈ ಭೂಮಿಯಲ್ಲಿ ಮುಳ್ಳುಗಿಡಗಳು ಕಳೆಗಳು ಬಹಳವಾಗಿ ಹುಟ್ಟುವು. ಅಂದರೆ ಈಗ ನಾವು ಈ ಲೋಕದ ಪರಿಸರಗಳನ್ನು, ಪರ್ವತಗಳನ್ನು, ಈ ಅದ್ಭುತವಾದಂಥ ಸ್ಥಳಗಳನ್ನು ನಾವು ನೋಡುವಂಥ ಸಂದರ್ಭದಲ್ಲಿ ಎಷ್ಟು ಸಂತೋಷ ಪಡ್ತೇವೆ. ನಾವೇ ಧನ್ಯರಪ್ಪ, ಇಂಥ ಒಂದು ಸ್ಥಳವನ್ನು ನೋಡುವ ಹಾಗೆ ಕರ್ತನು ನಮಗೆ ಅನುಗ್ರಹಿಸಿದನು, ಎಷ್ಟು ಚೆನ್ನಾಗಿದೆ. ಇಲ್ಲಿ ಹಣ್ಣುಗಳನ್ನು ನೋಡುವಾಗ ಬಹಳ ಆಸೆ ಆಗ್ತದೆ. ನಮ್ಮ ಹಣ್ಣುಗಳು, ತರಕಾರಿಗಳು, ಮತ್ತು ನಮ್ಮ ಊಟದ ಶೈಲಿಗಳು, ಮತ್ತು ಅಲ್ಲಿರುವ ವಾತಾವರಣ, ಆ ಒಂದು ಟೆಂಪ್ರೇಚರು, ಅಲ್ಲಿ ಚಳಿ ಮಳೆ ಗಾಳಿ ಎಲ್ಲ ಎಷ್ಟು ಮಿತಿಯಾಗಿರ್ತದೆ. ಇಂಥ ಒಂದು ಇದನ್ನು ನಾವು ಎಂಜಾಯ್ ಮಾಡ್ತೇವೆ, ಅದರಲ್ಲಿ ಸಂತೋಷ ಪಡ್ತೇವೆ. ಆದರೆ ನಾವಿರುವ ಭೂಮಿಗೆ ಏನು ಬಂದಿದೆಯಂತೆ? ದಯಮಾಡಿ ಯಾರು ಅನ್ಮ್ಯೂಟ್ ಮಾಡಿ ಅದಕ್ಕೆ ಆನ್ಸರ್ ಮಾಡಿ. ಈ ಭೂಮಿಗೆ ಏನು ಬಂತಂತೆ? ಶಾಪ. ಎಸ್, ಮ್ಯೂಟ್ ಮಾಡಿ. ನೋಡಿ, ಆ ಶಾಪ ಬಂದಿರುವಂಥ ಸ್ಥಳ ಇಷ್ಟು ಚೆನ್ನಾಗಿ ನಮಗೆ ಇದೆ ಅಂತಂದರೆ, ದೇವರ ಪ್ರಸನ್ನತೆ ಇರುವ ಸ್ಥಳ ಇದಕ್ಕಿಂತ ಎಷ್ಟು ಚೆನ್ನಾಗಿರ್ಬೋದು. ನಾನು ಎಸ್ಟಿಮೇಟ್ ಮಾಡೋಕ್ಕೂ ಆಗಲ್ಲ, ಅದನ್ನು ನಾನು ಬೋಧಿಸ್ಲಿಕ್ಕೂ ನನಗೆ ಜ್ಞಾನ ಇಲ್ಲ, ಅದರ ಅನುಭವವೇ ಇಲ್ಲ ನನಗೆ. ಆದರೂ ಪೌಲನ ಪ್ರಕಾರ ನಾವು ಕಾಣದವುಗಳನ್ನು ನಾವು ನೆನೆಸಿಕೊಳ್ತಾ ಇದ್ದೇವೆ, ಕಾಣದಂಥ ಮಹಿಮೆಯನ್ನು ನಾವು ನೆನೆಸಿಕೊಳ್ತಾ ಇದ್ದೇವೆ. ಹಾಗಾಗಿ ಈ ಲೋಕದಲ್ಲೇ ಇಷ್ಟು ಸುಖ, ಇಷ್ಟು ಸಂತೋಷ, ಇಷ್ಟು ಸಮಾಧಾನ ನಮಗೆ ಈ ಲೋಕದಲ್ಲಿ ಸಿಗುವುದಾದರೆ, ಈ ಶಾಪಗ್ರಸ್ತ ಭೂಮಿಯಲ್ಲಿ ಇಲ್ಲಿ ಮುಳ್ಳು ಗಿಡಗಳೆಲ್ಲ ಕಳೆಗಳೆಲ್ಲ ಹುಟ್ಟಿ ಹಾಳಾಗ್ತಿರ್ತಕ್ಕಂಥ ಭೂಮಿ, ಈ ಲೋಕದಲ್ಲಿ ನಾವು ಎಲ್ಲಿ ಕೈ ಹಾಕಿದರೂ ಕೈ ಸುಟ್ಟುಕೊಳ್ಳುವಂಥ ವ್ಯವಹಾರಗಳೇ ಇರೋದು. ನೀವು ಈ ದಿವಸ 1 ಎಕರೆ ಜಮೀನಲ್ಲಿ 4 ಕ್ವಿಂಟಾಲ್ ಭತ್ತ ಬೆಳಿಬೇಕು ಅಂತೇಳಿ ನೀವು ಪರಿಶ್ರಮವನ್ನು ಪಟ್ಟರೆ ನಿಮಗೆ ಸಿಕ್ಕೋದು 2 ಕ್ವಿಂಟಾಲ್ 3 ಕ್ವಿಂಟಾಲ್, ಅಂದರೆ ಇನ್ನೊಂದು ಕ್ವಿಂಟಾಲ್ ಇಲ್ಲಿಯ ಕಳೆಗಳಿಗೆ, ಮುಳ್ಳುಗಿಡಕ್ಕೆ, ಇಲ್ಲವೇ ಯಾವುದಾದ್ರು ಪ್ರಾಣಿಗಳಿಗೆ ಆಹಾರವಾಗಿ ಹೋಗ್ತದೆ. ಅಂತಹ ಒಂದು ಪಾಪವಿರ್ತಕ್ಕಂಥ ಸ್ಥಳ ಈ ಭೂಮಿ, ಶಾಪಗ್ರಸ್ತವಾದಂಥ ಸ್ಥಳ. ಇನ್ನು ಈ ಭೂಮಿಗೆ ರಕ್ಷಣೆ ಆಗಿಲ್ಲ, ಆಗುವುದೂ ಇಲ್ಲ. ಒಂದು ಮಾತನ್ನು ನೀವು ಗಮನದಲ್ಲಿ ಇಟ್ಟುಕೊಳ್ಳಿ, ದೇವರು ಸೃಷ್ಟಿಸಿದಂಥ ಎಲ್ಲ ಸೃಷ್ಟಿಯ ಮೇಲೆ ಎಲ್ಲ ಸೃಷ್ಟಿಯನ್ನು ಒಳ್ಳೆಯದೆಂದು ಭಾವಿಸಿದನು. ಆದರೆ ಮನುಷ್ಯನನ್ನು
ತನ್ನನ್ನೇ ಪ್ರೀತಿಸುವಷ್ಟು ಪ್ರೀತಿಸಿದ್ದಾನೆ ದೇವರು. ಪ್ರತಿಯೊಬ್ಬ ಮನುಷ್ಯನನ್ನು, ಸಕಲ ಕುಲ ಭಾಷೆಯವರನ್ನು, ಎಲ್ಲ ಜನಾಂಗದವರನ್ನು, ಎಲ್ಲ ಮತಸ್ಥರನ್ನು, ಪ್ರತಿಯೊಬ್ಬರನ್ನು ಸಹ ಆತನು ಭಾಳ ಮಹಾ ಪವಿತ್ರವಾದಂಥ, ಬಲವಾದಂಥ, ಶಾಶ್ವತವಾದ ಪ್ರೇಮದಿಂದ, ಶಾಶ್ವತವಾದ ಪ್ರೀತಿಯಿಂದ ಕರ್ತನು ಪ್ರೀತಿಸಿದ್ದಾನೆ. ಆದರೆ ಈ ಲೋಕದಲ್ಲಿ ಬೇರೆ ಯಾವ ಸೃಷ್ಟಿಯನ್ನು ಆತನು ಪ್ರೀತಿಸಿಲ್ಲ, ಅಷ್ಟೊಂದು ಪ್ರೀತಿಸಿಲ್ಲ. ಮನುಷ್ಯನನ್ನು ಮಾತ್ರ ಆ ಪ್ರೀತಿ ಇಟ್ಟಿರುವುದರಿಂದಲೇ ತನ್ನ ಪ್ರಿಯ ಕುಮಾರನಾದ ಯೇಸು ಕ್ರಿಸ್ತನನ್ನು ಮನುಷ್ಯರನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟು ಅವನ ಮೇಲೆ ದಂಡನೆಯನ್ನು ಹಾಕಿ ತನ್ನ ಸಿಟ್ಟು, ತನ್ನ ಪ್ರಭಾವ, ತನ್ನ ಕೋಪ, ಆ ಒಂದು ರೌದ್ರತನ ಆತನ ಮೇಲೆ ಹಾಕಿ ಮೇಲೆ ಹಾಕಿ ಸಮಾಧಾನ ಮಾಡಿಕೊಂಡನು. ಏನು ಸಮಾಧಾನ ಮಾಡಿಕೊಂಡನು ಅಂತ ಹೇಳಿದರೆ, ನಮ್ಮ ಮೇಲೆ, ಮನುಷ್ಯರ ಮೇಲೆ ಇದ್ದಂಥ ಕೋಪವನ್ನು. ಯಾಕೆ ಅಂತ ಹೇಳಿದರೆ, ಆದಾಮನು ಮಾಡಿದಂಥ ಪಾಪ ಎಲ್ಲರಿಗೆ ಬಂತು. ಅವನು ದೇವರ ವಿರೋಧಿ, ಸೈತಾನನ ಪಕ್ಷವನ್ನು ಹಿಡಿದನು, ಸೈತಾನನನ್ನು ಅವನು ಪೂಜಿಸಿದನು, ಸೈತಾನನ ಬೋಧನೆಯನ್ನು ಆತನು ಕೇಳಿದನು, ಸೈತಾನನು ಹೇಳಿದ್ದನ್ನೇ ಆತನು ಮಾಡಿದನು. ಆದರೆ ನೇರವಾಗಿ ಸೃಷ್ಟಿ ಮಾಡಿದಂಥ ತನ್ನ ಸೃಷ್ಟಿಕರ್ತನಿಗೆ ನಂಬಿಕೆ ದ್ರೋಹವನ್ನು ಆತನು ಮಾಡಿದನು. ಅದೇ ಪಾಪ. ಆ ಪಾಪದಿಂದಲೇ ನಮ್ಮೆಲ್ಲರಿಗೂ ನ್ಯಾಯ ಶಿಕ್ಷೆ ತೀರ್ಮಾನ ಆಗಿ ಹೋಗಿತ್ತು. ನಾವು ನರಕಕ್ಕೆ ಹೋಗಲೇಬೇಕಾಗಿತ್ತು. ಆದರೆ ಆ ನರಕದಿಂದ ತಪ್ಪಿಸುವುದಕ್ಕೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂದರೆ ತಂದೆಯಾದ ದೇವರ ಮಗನು, ತಂದೆಯಾದ ದೇವರ ಪ್ರತಿರೂಪನು, ಆತನೇ ತಂದೆಯಾದ ದೇವರು, ಆತನೇ ಯೆಹೋವ ದೇವರು, ಆತನೇ ಸರ್ವಶಕ್ತನಾದ ದೇವರಾಗಿ ಎಲ್ಲವನ್ನು ಸೃಷ್ಟಿ ಮಾಡಿದ ದೇವರಾಗಿದ್ದರೂ ಕೂಡ ಆತನನ್ನು ಈ ಲೋಕಕ್ಕೆ ನಮಗಾಗಿ ಕಳಿಸಿಕೊಟ್ಟುದಲ್ಲದೆ ತನ್ನ ರೌದ್ರತೆಯನ್ನು ಆತನ ಮೇಲೆ ತೋರಿಸಿದನು ಎಂಬುದಾಗಿ ಹೇಳುವಾಗ, ಆ ಪ್ರೀತಿಗೆ ಬೆಲೆ ಕಟ್ಟುವಂಥ ಮತ್ತೊಂದು ಪ್ರೀತಿ, ಮತ್ತೊಂದು ವ್ಯವಸ್ಥೆ ನಮ್ಮಲ್ಲಿಲ್ಲ. ಆ ಪ್ರೀತಿಯನ್ನು ನಾವು ನಮ್ಮ ಹೆಂಡತಿಗೂ ತೋರಿಸ್ಲಿಕ್ಕೆ ಆಗೋದಿಲ್ಲ, ನಮ್ಮ ಮಕ್ಕಳಿಗೂ ತೋರಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಾವು ಮನುಷ್ಯರು. ಹಾಗಂತೇಳಿ ನಾವು ದ್ವೇಷ ಮಾಡಬಾರ್ದು. ಅದನ್ನೇ ಈ ನೀತಿಯ ಜೈಮಾಲೆ ಕೊಡುವಾಗ ದೇವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಕರ್ತನ ಪ್ರತ್ಯಕ್ಷತೆಯನ್ನು ಪ್ರೀತಿಸುವವರು ಅಂತ ಹೇಳಿದರೆ, ಮಧ್ಯಾಕಾಶಕ್ಕೆ ಬರತಕ್ಕಂಥ ಆ ಪ್ರತ್ಯಕ್ಷತೆಯನ್ನು ಯಾರು ಪ್ರೀತಿಸ್ತಾರೋ ಅವರಲ್ಲಿ ಪ್ರೀತಿ ಇರಲೇಬೇಕು. ಈಗೇನಾದರೂ ನಿಮ್ಮ ಸಹೋದರನಿಂದ ಅಷ್ಟೇ ಅಲ್ಲ, ಬೇರೆ ಯಾರಿಂದಲಾದರೂ ಸರಿಯೇ, ದೇವರ ಸೃಷ್ಟಿಯಲ್ಲಿ ಮನುಷ್ಯನಾಗಿ ಸೃಷ್ಟಿಸಲ್ಪಟ್ಟಂಥ ಪ್ರತಿಯೊಬ್ಬರಿಂದಲೂ ಏನಾದರೂ ನಿಮಗೆ ದ್ರೋಹ ಆದರೆ, ಅಥವಾ ನಿಮಗೆ ಸಹೋದರನಿಂದ ಯಾವುದಾದ್ರು ಅನ್ಯಾಯ ಮನಸ್ಸು ಕೆಡುವಂಥ ಪರಿಸ್ಥಿತಿಗಳಾದರೆ ನೀವು ಅವನನ್ನು ಕ್ಷಮಿಸುವಂಥದ್ದು, ಅದು ಕ್ಷಮಿಸಬೇಕು. ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಇತರರನ್ನು ಪ್ರೀತಿಸಬೇಕು. ಕರ್ತನು ನಮ್ಮನ್ನು ಪ್ರೀತಿಸುವಾಗ ನಮ್ಮ ಯಾವ ಕ್ವಾಲಿಫಿಕೇಷನ್ ನೋಡಿಲ್ಲ. ಬಿಕಾಸ್ ವಿ ಆರ್ ಆಲ್ ಸಿನ್ನರ್ಸ್, ನಾವೆಲ್ಲ ಪಾಪಿಗಳು ಎಂಬುದಾಗಿ ಆತನ ದೃಷ್ಟಿಯಲ್ಲಿತ್ತು. ತಂದೆಯಾದ ದೇವರ ಬಳಿಗೆ ಯಾವ ಪಾಪವೂ ಕೂಡ, ಯಾವ ಅಶುದ್ಧವೂ ಕೂಡ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅಡ್ಡಗೋಡೆ ಆದಿತ್ತು. ಧರ್ಮಶಾಸ್ತ್ರವೇ ಅಡ್ಡಗೋಡೆ ಆಗಿತ್ತು. ಆದರೆ ಪಾಪದಲ್ಲೇ ಹುಟ್ಟಿ ಪಾಪದಲ್ಲೇ ಬೆಳೆದಂಥ ಮನುಷ್ಯನನ್ನು ಸಂರಕ್ಷಿಸಿದವನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಆತನ ಜೊತೆ ಸೇರಬೇಕಾದರೆ, ತಂದೆಯಾದ ದೇವರ ಬಳಿಗೆ ಹೋಗಿ ನಾವು ಆತನನ್ನು ನೋಡಬೇಕಾದರೆ, ಆತನನ್ನು ಆರಾಧಿಸಬೇಕಾದರೆ ಇರುವ ಮಾರ್ಗ, ಏಕೈಕ ಮಾರ್ಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ. ಅದನ್ನೇ ಮೊದಲನೇ ಹಂತದ ಸಭೆ ಎತ್ತಲ್ಪಡುವಂಥದ್ದು ಎಂಬುದಾಗಿ ನಾನು ನಿಮಗೆ ತಿಳಿಸುವವನಾಗಿದ್ದೇನೆ. ಇದು ನಾನು ಈಗ ಮುಂದೆ ಮಾತನಾಡುತ್ತಿರ್ತಕ್ಕಂಥದ್ದು ಇದೇ ವಿಷಯದಲ್ಲಿ. ಈಗ 9:19 ಆಯಿತು. ಇನ್ನು 1-2 ನಿಮಿಷ ನಿಮಗೆ ಪ್ರಾರಂಭ ಮಾಡಿ ನಾನು ನಿಲ್ಲಿಸ್ತೇನೆ. ದೇವರ ಚಿತ್ತವಾದರೆ ಬರುವ ಮಂಗಳವಾರ ನಾನು ಖಂಡಿತವಾಗಿ, ದೇವರು ಕರ್ತನು ನನಗೆ ಆರೋಗ್ಯ ಆಯುಷ್ಯನ್ನು ಕೊಟ್ಟಿಟ್ಟರೆ ನಾನು ಖಂಡಿತವಾಗಿ ನಿಮ್ಮ ಜೊತೆ ಈ ವಾಕ್ಯಗಳನ್ನು ಹಂಚಿಕೊಳ್ತೇನೆ. ಈ ಮೊದಲನೇ ಹಂತದ ಸಭೆ ಎತ್ತಲ್ಪಡುವಂಥದ್ದು ಅಂತ ಹೇಳಿದರೆ, ಅಂದರೆ ಮಧ್ಯಾಕಾಶಕ್ಕೆ ಸಭೆ ಎತ್ತಲ್ಪಡುವಂಥದ್ದು ಎಂದಿದ್ರೆ ಇದು ಹೇಗೆ ಅಂದರೆ, ಇದನ್ನು ನಾವು ವಿಭಾಗ ಮಾಡಿಕೊಳ್ಳೋಣ. ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರ ಕೆಲವು ವಿಷಯಗಳನ್ನು ನಾವು ವಿಭಾಗ ಮಾಡಿಕೊಳ್ತಾ ಹೋಗೋಣ. ನನ್ನೊಂದಿಗೆ ಯೋಹಾನ್ ಸುವಾರ್ತೆ 14ನೇ ಅಧ್ಯಾಯ 3ನೇ ವಚನವನ್ನು ದಯಮಾಡಿ ತೆಗಿರಿ. ಇದು ಈ ಎತ್ತಲ್ಪಡುವಿಕೆ ಏನಿದೆ, ಅದು ಕರ್ತನಾದ ಯೇಸು ಕ್ರಿಸ್ತನು ನಮಗೆ ಮಾಡಿದಂಥ ವಾಗ್ದಾನ, ಆತನ ನಂಬಿದ ಮಕ್ಕಳಿಗೆ ಮಾಡಿದ ವಾಗ್ದಾನ. ಅದು ಪ್ರಾಮಿಸ್ ಮಾಡಿದ್ದಾನೆ. ಏನಂತ? ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ. ಯೋನ 14:3. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಲೌಕಿಕವಾಗಿ ಮಾತಂತ ಕರ್ತನೆ ಹೇಳ್ತಾ ಇರುವಂಥ ಮಾತದು. ಯಾಕೆಂದ್ರೆ ನಮಗೆ ಅರ್ಥ ಆಗಬೇಕಾದ್ರೆ ಕೆಲವು
ಪಾರಮಾರ್ಥಿಕವಾದ ಪದ ಬಳಕೆ ಆದಾಗ ನಮಗೆ ಕಲಿಬಿಲಿ ಆಗ್ತದೆ, ಅರ್ಥ ಆಗೋಲ್ಲ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಎಷ್ಟು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ, ನಿಮ್ಮ ಹೃದಯವು ಕಳವಳಗೊಳ್ಳದಿರಿ. ನಾವು ಬರ್ತದೋ ಇಲ್ವೋ, ನಾವು ಸತ್ತರೆ ನರಕಕ್ಕೆ ಹೋಗ್ತೀವೋ ಸ್ವರ್ಗಕ್ಕೆ ಹೋಗ್ತೀವೋ, ನಾವು ರಕ್ಷಿಸಲ್ಪಟ್ಟಿದ್ದೇವೋ ಇಲ್ಲವೋ, ಆ ತುತ್ತೂರಿ ಧ್ವನಿ ನಮಗೆ ಕೇಳಿಸ್ತದೋ ಇಲ್ವೋ, ಮಧ್ಯಾಕಾಶಕ್ಕೆ ನಾವು ಎತ್ತಲ್ಪಡ್ತೇವೋ ಇಲ್ಲವೋ, ಇದು ಅಪನಂಬಿಕೆ. ಇದೇ ಕಳವಳಗೊಳ್ಳದೇ ಇರುವುದು. ಕಳವಳಗೊಳ್ಳೋದು ಅಂತಂದರೆ ಅದೇ ಗಲಿಬಿಲಿಗೆ ಒಳಗಾಗುವಂಥದ್ದು. ಇದು ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಸೈತಾನನ ಮಾತನ್ನು ಕೇಳಿದಾಗ ಅದು ಆಗ್ತದೆ ಎಂಬುದಾಗಿ ನಾವು ಓದಿದ್ದೇವೆ. ಈಗ ನಾವು ತಿಳಿದು ಓದಿದ್ದೇವೆ ಅದನ್ನು. ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ. ನೀವು ನಿಮ್ಮ ರಕ್ಷಣೆಯ ವಿಚಾರದಲ್ಲಿ ದೇವರನ್ನು ನಂಬಿರಿ, ನನ್ನನ್ನು ನಂಬಿರಿ. ಅಂದರೆ ನಿಮಗೆ ಕೊಟ್ಟಿರ್ತಕ್ಕಂಥ ರಕ್ಷಣೆ ತಪ್ಪಿ ಹೋಗುವುದಿಲ್ಲ. ನಿಮ್ಮನ್ನು ನಾನು ಕರೆದೇ ಕಳ್ಕೊಡ್ತೀನಿ. ಅಷ್ಟು ಸುಲಭವಾದಂಥ ರಕ್ಷಣೆ ಅಷ್ಟು ಸುಲಭವಾಗಿ ಒಬ್ಬ ವ್ಯಕ್ತಿಯನ್ನು ಬಿಟ್ಟು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತ ಹೇಳಿದರೆ ಆ ರಕ್ಷಣೆಗೆ ಕೊಟ್ಟಂಥ ಕ್ರಯ ನಿಮ್ಮನ್ನು ಸೃಷ್ಟಿ ಮಾಡಿದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇಹದಲ್ಲಿ ಹರಿದಂಥ ಪವಿತ್ರವಾದಂಥ ರಕ್ತ ಅದನ್ನು ಈ ಭೂಮಿಗೆ ಸುರಿಸಿದ್ದಾನೆ ದೇವರು. ತಂದೆಯಾದ ದೇವರು ತನ್ನ ಮಗನ ರಕ್ತವನ್ನು ತೆಗೆದುಕೊಂಡು ಈ ಲೋಕದಲ್ಲಿ ಪ್ರೋಕ್ಷಿಸಿದ್ದಾನೆ, ಎಲ್ಲ ಕಡೆ ಪ್ರೋಕ್ಷಣೆ ಮಾಡಿದ್ದಾನೆ. ಅದು ಬಲಿ ಕೊಡುವ ವಿಧಾನ, ಪ್ರಾಣಿಯನ್ನು ಬಲಿ ಕೊಡುವ ವಿಧಾನ. ಪ್ರಾಣಿಯನ್ನು ಕೊಂದ ನಂತರ ಯಾಜಕನು ಅದರ ರಕ್ತವನ್ನು ಯಜ್ಞವೇದಿಯ ಸುತ್ತಲೂ ಅಂತ ಹೇಳುವಾಗ ಯಜ್ಞವೇದಿ ಬೇರೆ ಯಾವುದೂ ಅಲ್ಲ, ಈ ಲೋಕವೇ ಆಗಿದೆ. ಈ ಲೋಕವನ್ನು ಯಜ್ಞವೇದಿಯನ್ನಾಗಿ ಮಾಡಿ ತಾನೇ ಮಹಾಯಾಜಕನಾಗಿ ನಿಂತುಕೊಂಡು ತನ್ನ ಮಗನನ್ನು ನಮ್ಮೆಲ್ಲರ ಪಾಪದ ಪರಿಹಾರ ಯಜ್ಞವಾಗಿ ಆತನು ನಮ್ಮ ಎದುರಿನಲ್ಲೇ ವಧಿಸಿದ್ದಾನೆ. ಆತನ ರಕ್ತವನ್ನು ಭೂಲೋಕದಲ್ಲಿ ಎಲ್ಲ ಕಡೆ ಅವನು ಸಿಂಪಡಿಸಿದ್ದಾನೆ. ಸಿಂಪಡಿಸಿದ್ದಾನೆ. ಅದು ಎಲ್ಲ ಕಡೆ ಆತನ ರಕ್ತ ಇವತ್ತು ಕೆಲಸ ಮಾಡ್ತಾ ಇದೆ. ಏನು ಕೆಲಸ ಮಾಡ್ತಾ ಇದೆ ಅಂತೆ? ನಮ್ಮಂಥ ಪಾಪಿಗಳನ್ನು ತೊಳೆದು ಶುದ್ಧೀಕರಿಸಿ ಆತನ ಮಕ್ಕಳಾಗಿ ಮಾಡಿ. ಕಳವಳಗೊಳ್ಳಬೇಡ್ರಿ, ಈ ರಕ್ಷಣೆ ನಿಮಗೆ ಸಿಕ್ಕಿದೆ. ನೀವು ಖಂಡಿತವಾಗಿ ಆ ದಿನ ಯಾವುದು ಮಧ್ಯಾಕಾಶಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಬರುವಾಗ ನೀವು ಹೋಗ್ತೀರಿ ಎಂಬುದಾಗಿ ಬಹಳ ಬಲವಾದ ಆಶ್ವಾಸನೆಯನ್ನು ಕರ್ತನು ಇಲ್ಲಿ ಕೊಡುವುದನ್ನು ನಾವು ಗಮನಿಸಿದ್ದೇವೆ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿದೆ, ಮಹಿಮಾ ಶರೀರಗಳು ಬೇಕಾದಷ್ಟಿದೆ. ಮನೆಯಲ್ಲಿ ತಂದೆಯ ಮನೆಯಲ್ಲಿ ಅಂತ ಹೇಳಿದರೆ ಅದು ಪರಲೋಕ. ತಂದೆಯಾದ ದೇವರು ವಾಸ ಮಾಡ್ತಿರ್ತಕ್ಕಂಥದ್ದು ಪರಲೋಕದಲ್ಲಿ ಬಹಳ ಬಿಡಾರಗಳಿದೆ. ಇಲ್ಲದಿದ್ದರೆ ನಿಮಗೆ ಹೇಳ್ತಿದ್ದನು, ಅಲ್ಲಿಲ್ಲದೆ ಇದ್ದರೆ ನಿಮಗೆ ಹೇಳ್ಬಿಡ್ತಾ ಇದ್ದೆ ಇವಾಗಲೇ, ನಮಗೆ ಹೋಗ್ರಪ್ಪ, ನಿಮ್ಮದು ದಾರಿ ನೀವು ನೋಡ್ಕೊಳ್ಳಿ ಅಂತ. ಸೊ ಲೋಕರೂಢಿಯಾಗಿ ಮಾತನಾಡಿರೋಂಥದ್ದು ಗಮನಿಸ್ಬೇಕು ನೀವು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ. ಕರ್ತನಾದ ಯೇಸು ಕ್ರಿಸ್ತನು ಅಪೊಸ್ತಲರ ಕೃತ್ಯದಲ್ಲಿ ನಾವು ದಯಮಾಡಿ ಇವರು ಒಂದು ಸಾಕ್ಷ್ಯನ ಕೊಡ್ತಾರೆ. ಆ ಜೊತೆಯಲ್ಲಿದ್ದಂಥ ದೇವದೂತರು ಏನಂತ ಕೊಡ್ತಾರೆ ಅವರು ಈ ರೀತಿ ಅಪೊಸ್ತಲರ ಕೃತ್ಯ 1ನೇ ಅಧ್ಯಾಯ 11ರಲ್ಲಿ ನಾನು ಓದ್ತೇನೆ. ಗಲಿಲಾಯದವರೇ, ಇದು ದೇವದೂತರು ಆ ದಿನ ಕರ್ತನಾದ ಯೇಸು ಕ್ರಿಸ್ತನು ಎಣ್ಣೆ ಮರಗಳ ಗುಡ್ಡದಿಂದ ಎತ್ತಲ್ಪಟ್ಟ ನಂತರ ಆ ವೈಭವ ಪೂರಿತವಾಗಿ ಆ ಬೆಂಕಿ ರಥದಲ್ಲಿ ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟ ನಂತರ, ಅಷ್ಟು ಜನರ ಎದುರಿಗೆ ಒಯ್ಯಲ್ಪಟ್ಟ ನಂತರ ಹೇಳುವಂಥ ಮಾತು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಗೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಗೆ ಹೋಗಿರೋದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದನು. ಇದು ಸಾಕ್ಷಿ. ಅದೇ ರೀತಿಯಲ್ಲಿ ಬರ್ತಾನೆ. ಒಂದು ಬಾರಿ ಮಧ್ಯಾಕಾಶಕ್ಕೆ ಬರ್ತಾನೆ, ಮತ್ತೊಂದು ಬಾರಿ ಈ ಲೋಕಕ್ಕೆ ಬರ್ತಾನೆ. ಮಧ್ಯಾಕಾಶಕ್ಕೆ ಬರುವ ಬಗ್ಗೆ ಸಮಯ ಯಾರಿಗೂ ಗೊತ್ತಿಲ್ಲ, ಅದು ಕಳ್ಳನ ದಿನದಂತೆ ಬರ್ತದಂತೆ. ಈ ಲೋಕಕ್ಕೆ ಬರುವ ದಿನಕ್ಕೆ ಸಮಯ ನಿಗದಿಯಾಗಿದೆ. ಯಾವಾಗ ಅಂತ ಹೇಳಿದರೆ ಮಧ್ಯಾಕಾಶಕ್ಕೆ ಬಂದ ನಂತರ 7 ವರ್ಷಗಳ ಕಳೆಯುತ್ತಿದ್ದಂತೆ 7 ವರ್ಷದ ಅಂತ್ಯಭಾಗದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಮಹಿಮೆಯುಳ್ಳವನಾಗಿ ಆತನು ಈ ಲೋಕಕ್ಕೆ ತನ್ನ ಮೊದಲ ಗಿತ್ತಿಯೊಂದಿಗೆ ಕೋಟ್ಯಾನುಕೋಟಿ ದೇವದೂತರೊಂದಿಗೆ ಇಲ್ಲಿಗೆ ಬರ್ತಾನೆ. ಇದು 2ನೆಯ ಬರುವಿಕೆ. 1ನೇ ಬರುವಿಕೆ ಆತನು ಪರಲೋಕದಿಂದ ಮಧ್ಯಾಕಾಶಕ್ಕೆ ಬರುವಂಥದ್ದು. ಇಲ್ಲಿ ಈ ವಾಕ್ಯವನ್ನು ನಾವು ಓದುವಾಗ ಇಲ್ಲಿ ಎಷ್ಟು ಚೆನ್ನಾಗಿ ಕರ್ತನು ಹೇಳಿದ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಕೂಡ ಇರಬೇಕು. ನಾವು ಈ ವಾಕ್ಯವನ್ನು ಈ ದಿನ ನಂಬೋಣ.
ಇಷ್ಟೆಲ್ಲ ಯಾಕೆ ಕಷ್ಟಪಟ್ಟು ನಾವು ಹೇಳ್ತೇವೆ ಅಂತ ಹೇಳಿದರೆ, ದೇವರು ಹೇಳುವಂಥ ಒಂದು ಸೌಭಾಗ್ಯವನ್ನು ನಮಗೆ ಕೊಟ್ಟಿದ್ದಾನೆ, ಅದಕ್ಕಾಗಿ ಹೇಳ್ತಾ ಇದ್ದೇವೆ. ಈ ವಾಕ್ಯವನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ಅದನ್ನು